12,300 ರೂಪಾಯಿಗಳನ್ನ ಎ ಬಿ ಮತ್ತು ಸಿ ನಡುವೆ ಕೆಳಗಿನಂತೆ ಹಂಚಲಾಗೈತಿ. ಎ ನ 3 ಪಾಲಿನ ಪಟ್ಟು ಈಜುಕೊಟ್ಟು ಬಿ ನ 6 ಪಾಲು ಈಜುಕೊಟ್ಟು ಸಿ ನ ಪಾಲಿನ 2 ಪಟ್ಟು. ಹಾಗಾದ್ರೆ ಎ ನ ಪಾಲು ಎಷ್ಟು ಅಂತ ಕೇಳ್ಯಾರ ಇಲ್ಲಿ. ನೋಡ್ರಿ 3 ಪಟ್ಟು ಆಫ್ ಎ ಈಜುಕೊಟ್ಟು 6 ಪಟ್ಟು ಬಿ ಈಜುಕೊಟ್ಟು 2 ಪಟ್ಟು ಸಿ ಆಗತ್ತ. ಇಲ್ಲಿ LCM ಎಷ್ಟಾಗತ್ತೆ, ಇಲ್ಲಿ 6 ಆಗತ್ತ. ಅಂದ್ರ ಎ ರೇಷಿಯೋ ಬಿ ರೇಷಿಯೋ ಸಿ ಎಷ್ಟಾಗತ್ತ, 3 2 6 1 2 3 ಆಗತ್ತ. ಟೋಟಲ್ ಎಷ್ಟಾಗತ್ತೆ, ಇದು 6 ವ್ಯಾಲ್ಯೂ ಎಷ್ಟು ಕೊಟ್ರ ಇಲ್ಲಿ 12,300 ಕೊಟ್ಟಾರ. ನಮಗೆ ಅದ್ರ ಎ ಪಾಲ್ ಎ ಪಾಲಿನ ರೇಷಿಯೋ ಎಷ್ಟೈತಿ, 2 ಐತಿ. ಅಂದ್ರ ಡಿವೈಡೆಡ್ ಬೈ 3 ಮಾಡಿದ್ವಿ ಅಂದ್ರೆ ಏನಾಗತ್ತೆ, 2 ಈಜುಕೊಟ್ಟು ಎಷ್ಟಾಗತ್ತ 4,100 ರೂಪಾಯಿ ಆಗತ್ತ. ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗತ್ತೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಮಾಡ್ರಿ, ಮತ್ತೆ ಹಂಗ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. PDF ನಮ್ಮ ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗ್ರಿ. ಒಬ್ಬ ಚಿಲ್ಲರೆ ವ್ಯಾಪಾರಿ ತನ್ನ ಗ್ರಾಹಕರಿಗೆ ವಸ್ತುಗಳ ಖರೀದಿಯ ಮೇಲೆ ಈ ಕೆಳಗಿನ ರಿಯಾಯಿತಿ ಯೋಜನೆ ನೀಡ್ತಾನೆ. 30 ವಸ್ತುಗಳನ್ನು ಖರೀದಿಸಿ ಮತ್ತು 10 ವಸ್ತುಗಳನ್ನು ಉಚಿತವಾಗಿ ಪಡೆಯಿರಿ. ಹಾಗಾದ್ರೆ ಅವ್ನು ನೀಡುತ್ತಿರುವ ರಿಯಾಯಿತಿ ಶೇಕಡಾವಾರು ಪ್ರಮಾಣ ಕಂಡಿಡಿ ಅಂತ ಕೇಳಿರಿ. ನೋಡ್ರಿ, ಪರ್ಸೆಂಟೇಜ್ ಆಫ್ ಡಿಸ್ಕೌಂಟ್ ಇಸ್ ಈಕ್ವಲ್ ಟು ಫ್ರೀ ಕೊಟ್ಟಿದ್ದು ಡಿವೈಡೆಡ್ ಬೈ ಟೋಟಲ್ ಐಟಮ್ ಇಂಟು 100 ಆಕತಿ. ಫ್ರೀ ಎಷ್ಟು ಕೊಟ್ಟಾನ, ಇಲ್ಲಿ 10 ಕೊಟ್ಟಾನ. ಟೋಟಲ್ ಐಟಮ್ ಎಷ್ಟಕ್ಕ 30 ಪ್ಲಸ್ 10 ಇಂಟು 100 ಆಕತಿ. ಅಂದ್ರ 10 ಡಿವೈಡೆಡ್ ಬೈ 40 ಇಂಟು 100. 0 0 ಕ್ಯಾನ್ಸಲ್, 4 1 4 25% ಡಿಸ್ಕೌಂಟ್ ಆಗುತ್ತೆ. ಆಪ್ಷನ್ ಸಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ಪಟ್ಟಣದ ಪ್ರಸ್ತುತ ಜನಸಂಖ್ಯೆ 12,500 ಆಗೈತಿ. ಇದು ಮೊದಲ 2 ವರ್ಷಗಳ ಅನುಕ್ರಮ 52% ಮತ್ತು 30% ಅಷ್ಟು ಹೆಚ್ಚಾಗುತ್ತೆ. ಆದ್ರೆ 3ನೇ ವರ್ಷದಲ್ಲಿ 15% ಅಷ್ಟು ಕಡಿಮೆ ಆಗುತ್ತೆ. ಹಾಗಾದ್ರೆ 3ನೇ ವರ್ಷದ ಕೊನೆಯಲ್ಲಿ ಆ ಪಟ್ಟಣದ ಜನಸಂಖ್ಯೆ ಎಷ್ಟು ಅಂತ ಕೇಳಿರಿ. ಪ್ರಸ್ತುತ ಎಷ್ಟೈತಿ, ಇದು 12,500 ಐತಿ. ಆಮೇಲೆ 52% ಜಾಸ್ತಿ ಆಗೈತಿ ಅಂದ್ರೆ ಎಷ್ಟಾಗತ್ತ, 152 ಡಿವೈಡೆಡ್ ಬೈ 100 ಆಗತ್ತ. 30% ಜಾಸ್ತಿ ಆಗೈತೆ ಅಂದ್ರೆ ಇದೇನಾಗತ್ತ, 3/10 ಆಗತ್ತ. ಅಂದ್ರೆ 13 ಡಿವೈಡೆಡ್ ಬೈ 10 ಆಗತ್ತ. 15% ಫ್ರಾಕ್ಷನ್ ಏನಾಗತ್ತ, 3 ಡಿವೈಡೆಡ್ ಬೈ 20 ಆಗತ್ತ. ಕಡಿಮೆ ಆಗೈತೆ ಅಂದ್ರೆ ಇದು 17 ಡಿವೈಡೆಡ್ ಬೈ 20 ಆಗತ್ತೆ. 2 0 2 0 ಕ್ಯಾನ್ಸಲ್, 25 125 25 8 200 ಆಕತಿ. ಇದು ಎಷ್ಟಾಗತ್ತೆ, 2 1 2 19 ಆಗತ್ತೆ. ಎಷ್ಟಾಗತ್ತೆ, ಇದು ಟೋಟಲ್ 20,995 ಟೋಟಲ್ ಜನಸಂಖ್ಯೆ ಆಗುತ್ತೆ. ಆಪ್ಷನ್ ಡಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. 30 ಕಿಲೋಮೀಟರ್ ದೂರವನ್ನು ಕ್ರಮಿಸಲು ಅನ್ಮೋಲ್ ನಿಖಿಲ್ಗಿಂತ 7 ಗಂಟೆ ಹೆಚ್ಚು ಸಮಯ ತೆಗೆದುಕೊಳ್ತಾನೆ. ಒಂದು ವೇಳೆ ಅನ್ಮೋಲ್ ತನ್ನ ವೇಗವನ್ನು ದ್ವಿಗುಣಗೊಳಿಸಿದ್ರೆ ಅವನು ನಿಖಿಲ್ಗಿಂತ 8 ಗಂಟೆ ಕಡಿಮೆ ಸಮಯ ತೆಗೆದುಕೊಳ್ತಾನೆ. ಹಾಗಾದ್ರೆ ಅನ್ಮೋಲ್ನ ವೇಗ ಎಷ್ಟು ಅಂತ ಕೇಳಿ ಇಲ್ಲಿ. ನೋಡ್ರಿ, ಅನ್ಮೋಲ್ನ ಸ್ಪೀಡ್ ರೇಷಿಯೋ ಏನಕತ್ತೀನಿ, ಸ್ಪೀಡ್ ರೇಷಿಯೋ ಮೊದಲಕ್ಕ 1 ಇತ್ತು ಅಂದ್ರೆ ಸ್ಪೀಡ್ ಡಬಲ್ ಮಾಡಿದ್ರೆ ಎಷ್ಟಾಗತ್ತೆ, 2 ಆಕತಿ. ಇದು ಇನಿಷಿಯಲ್ ಇರ್ತೈತಿ, ಇದು ಚೇಂಜ್ ಆಗುತ್ತೆ. ಟೈಮ್ ರೇಷಿಯೋ ಇರ್ತೈತಿ, ಇದ್ರದ್ದು ರಿವರ್ಸ್ ಇರ್ತೈತಿ. ಅಂದ್ರೆ 2 ರೇಷಿಯೋ 1 ಆಕತಿ. ಈ ಟೋಟಲ್ ಎಷ್ಟೈತಿ ಇಲ್ಲಿ, ಇವು ಎರಡರದ ಡಿಫ್ರೆನ್ಸ್ ಎಷ್ಟೈತಿ, 1 ಐತಿ. ಈ ಡಿಫ್ರೆನ್ಸ್ ವ್ಯಾಲ್ಯೂ ಎಷ್ಟಾಗತ್ತೆ ಅಂದ್ರೆ ಇಲ್ಲಿ 7 ಗಂಟೆಗೆ ಮೊದಲಕ್ಕ ಹೆಚ್ಚು ಟೈಮ್ ತೊಗೊಂಡಿದ್ದು ಪ್ಲಸ್ 8 ಗಂಟೆ ಕಡಿಮೆ ತೊಗೊಂಡಿದ್ದು ಅಂದ್ರೆ ಎಷ್ಟಾಯ್ತು, ಇಲ್ಲಿ 15 ಆಯ್ತು. ಇಲ್ಲಿ ಇನಿಷಿಯಲ್ ಎಷ್ಟೈತಿ, 2 ಐತಿ. ಅಂದ್ರೆ 15 2 ಎಷ್ಟಾಯ್ತು, 30 ಅವ್ರ ಏನು ತೊಗೊಂತಾನೆ, ಇನಿಷಿಯಲ್ ಆಯ್ತು ತೊಗೊಂತಿರ್ತಾನೆ. ಹಂಗಾರೆ ಒಂದು ಸ್ಪೀಡ್ ಎಷ್ಟಾಗತ್ತೆ, ಇಲ್ಲಿ 30 ಡಿವೈಡೆಡ್ ಬೈ 30 ಮಾಡಿದ್ರೆ 1 km/h ಅವ್ನ ಸ್ಪೀಡ್ ಆಗುತ್ತೆ. ಆಪ್ಷನ್ ಎ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಮೊದಲ 160 ಸಮಸಂಖ್ಯೆಗಳ ಸರಾಸರಿ ಎಷ್ಟು ಅಂತ ಕೇಳಿದ್ರೆ ಇದೇನಾಗುತ್ತೆ, n+1 ಆಗುತ್ತೆ. ಅಂದ್ರೆ 160 + 1 ಮಾಡಿದ್ರೆ ಎಷ್ಟಾಗುತ್ತೆ, 161 ಎವರೇಜ್ ಆಗುತ್ತೆ. ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. 3 ವರ್ಷಗಳ ಹಿಂದೆ ತಂದೆಯ ವಯಸ್ಸು ಮಗನ ವಯಸ್ಸಿನ 2ಕ್ಕಿಂತ 21 ವರ್ಷ ಹೆಚ್ಚಾಗಿತ್ತು ಅಂತ ಕೊಟ್ರ. ಅಂದ್ರೆ 3 ವರ್ಷದ ಹಿಂದೆ ಅಂದ್ರೆ ಏನಾಗುತ್ತೆ, ಫಾದರ್ ಏಜ್ -3 ಈಜು ಕೊಟ್ಟು ಸಣ್ಣ ಏಜ್ 2 ಪಟ್ಟು ಅಂದ್ರೆ 2 × s - 3 ಪ್ಲಸ್ 21 ವರ್ಷ ಜಾಸ್ತಿ ಐತಿ. f-3 ಈಜು ಕೊಟ್ಟು ಏನಾಗುತ್ತೆ, 2s - 6 ಪ್ಲಸ್ 21. f ಈಜು ಕೊಟ್ಟು ಏನಾಗುತ್ತೆ, 2s ಪ್ಲಸ್ 18 ಆಗುತ್ತೆ. ಆಮೇಲೆ ನೋಡ್ರಿ, ಹಾಗಾದ್ರೆ ಈಗಿನಿಂದ ಎಷ್ಟು ವರ್ಷಗಳ ನಂತರ ತಂದೆ ವಯಸ್ಸು ಮಗನ ವಯಸ್ಸಿನ ಸರಿಯಾಗಿ 2ರಷ್ಟು ಆಗುತ್ತೆ ಅಂತ ಕೇಳಿಲ್ಲ. ನೋಡ್ರಿ, ಎಫ್ ಪ್ಲಸ್ ಎಷ್ಟು ವರ್ಷದ ನಂತರ ಅಂತಂದ್ರೆ ಎಕ್ಸ್ ವರ್ಷದ ನಂತರ ಈಜು ಕೊಟ್ಟು 2 ಪಟ್ಟು ಆಗುತ್ತೆ ಅಂತ ಕೇಳಿ 2 × s ಪ್ಲಸ್ ಎಕ್ಸ್ ಆಗುತ್ತೆ. ಎಫ್ ಪ್ಲಸ್ ಎಕ್ಸ್ ಈಜು ಕೊಟ್ಟು ಏನಾಗುತ್ತೆ, 2s ಪ್ಲಸ್ 2x ಆಗುತ್ತೆ. ಎಫ್ ವ್ಯಾಲ್ಯೂ ಏನೈತಿ ಇಲ್ಲಿ, 2s ಪ್ಲಸ್ 18 ಪ್ಲಸ್ ಎಕ್ಸ್ ಈಜು ಕೊಟ್ಟು ಏನಾಗುತ್ತೆ, 2s ಪ್ಲಸ್ 2x ಆಗುತ್ತೆ. 2s ಕ್ಯಾನ್ಸಲ್ ಆಗುತ್ತೆ. 18 ಈಜು ಕೊಟ್ಟು ಏನಾಗುತ್ತೆ, ಎಕ್ಸ್ ಬರ್ತೈತಿ. 18 ವರ್ಷದ ನಂತರ ಅವನು ಡಬಲ್ ಆಗುತ್ತೆ. ಆಪ್ಷನ್ ಡಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಬ್ಬ ವ್ಯಾಪಾರಿ ತರಕಾರಿಗಳನ್ನು 57% ಲಾಭ ಮಾರಾಟ ಮಾಡುವುದಾಗಿ ಹೇಳ್ಕೊಳ್ತಾನೆ. ಆದರೆ ಅಪ್ರಾಮಾಣಿಕವಾಗಿ ನಮೂದಿಸುವುದಕ್ಕಿಂತ 13% ಅಷ್ಟು ಕಡಿಮೆ ತೂಕ ಬಳಸ್ತಾನೆ. ಹಾಗಾದ್ರೆ ವ್ಯಾಪಾರಿಯು ಗಳಿಸಿದ ಒಟ್ಟು ಲಾಭದ ಶೇಕಡಾವಾರು ಪ್ರಮಾಣ ಕಂಡುಹಿಡಿದೆ ಅಂತ ಕೇಳಿರಿ. ನೋಡಿ, ಕಾಸ್ಟ್ ಪ್ರೈಸ್ ಟು ಸೆಲ್ಲಿಂಗ್ ಪ್ರೈಸ್ ಏನಾಗುತ್ತೆ, ಇಲ್ಲಿ ಕಾಸ್ಟ್ ಪ್ರೈಸ್ 100 ಇತ್ತಂದ್ರೆ 57% ಪ್ರಾಫಿಟ್ ಅಂಡ್ ಸೆಲ್ಲಿಂಗ್ ಪ್ರೈಸ್ 157 ಆಗುತ್ತೆ. 13% ಕಡಿಮೆ ಕೊಡ್ತಾನೆ ಅಂದ್ರೆ ಅವ ಎಷ್ಟು, ಕಾಸ್ಟ್ ಪ್ರೈಸ್ ಅವಾಗ 87 ಆಗುತ್ತೆ, ಸೆಲ್ಲಿಂಗ್ ಪ್ರೈಸ್ 100 ಆಗುತ್ತೆ. 100 ಕ್ಯಾನ್ಸಲ್, 87 ರೇಷಿಯೋ 157 ಆಕತಿ. ಪ್ರಾಫಿಟ್ ಎಷ್ಟಾಗುತ್ತೆ, ಇಲ್ಲಿ ಪರ್ಸೆಂಟೇಜ್ ಆಫ್ ಪ್ರಾಫಿಟ್ ಈಜ್ ಕೊಟ್ಟು 70 ಡಿವೈಡೆಡ್ ಬೈ 87 ಇಂಟು 100 ಆಗುತ್ತೆ. ಇದು 80.4% ಬರ್ತೈತಿ. ನಮ್ಮ ನಿಯರ್ ಇದ್ದ ಆನ್ಸರ್ ಏನಾಗುತ್ತೆ, 80% ಆಗುತ್ತೆ. ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಪೈಪ್ ಪಿ ಒಂದು ಟ್ಯಾಂಕ್ ಅನ್ನು 3/4 ಗಂಟೆ ಭಾಗವನ್ನ 27 ಗಂಟೆಗಳಲ್ಲಿ ತುಂಬಬಲ್ಲದು ಅಂತ ಕೊಟ್ರೆ, ಪೈಪ್ ಪಿ ಏನ್ ಮಾಡ್ತೈತಿ, 3/4 27 ಗಂಟೆ ತೊಗೊಂತೈತಿ. ಫುಲ್ ತೊಗೊಳಕ 3 9 27 36 ಗಂಟೆ ತೊಗೊಂತೈತಿ.
ಮತ್ತು ಕ್ಯೂ ಅದೇ ಟ್ಯಾಂಕನ್ನು 2/3 ಭಾಗ 12 ಗಂಟೆಗಳಲ್ಲಿ ತುಂಬಬಹುದು ಅಂತ ಕೊಟ್ಟರೆ ಕ್ಯೂ ಏನು ಮಾಡುತ್ತೆ 2/3 ಭಾಗನ 12 ಗಂಟೆಗಳಲ್ಲಿ ಅಂದ್ರೆ 2 1 2 6 ಅಂದ್ರೆ ಫುಲ್ ತುಂಬಕ್ಕೆ 18 ಅವರ್ ಬೇಕು. ಪಿ ಮತ್ತು ಕ್ಯೂ ಎರಡು 6 ಗಂಟೆಗಳು ತೆರೆದಿಟ್ಟು ನಂತರ ಅವೆರಡನ್ನು ಮುಚ್ಚಲಾಯಿತು. ನಂತರ ಪೈಪ್ 6 ಮಾತ್ರ ತೆರೆಯಲಾಯಿತು ಮತ್ತು ಅದು ಟ್ಯಾಂಕ್ನಲ್ಲಿದ್ದ ನೀರನ್ನು 8 ಗಂಟೆಗಳಲ್ಲಿ ಖಾಲಿ ಮಾಡಿತು. ಹಾಗಾದ್ರೆ ಪೈಪ್ಗಳಾದ ಪಿ ಕ್ಯೂ ಆರ್ 3 ಒಟ್ಟಾಗಿ ಸೇರಿದ್ರೆ ಆ ಖಾಲಿ ಟ್ಯಾಂಕ್ನ ಎಷ್ಟು ಸಮಯದಲ್ಲಿ ತುಂಬಬಲ್ಲದು ಅಂತ ಕೇಳಿರಲಿ. ಟೋಟಲ್ ವರ್ಕ್ ಎಷ್ಟಾಗುತ್ತೆ 144 ಆಗುತ್ತೆ. 36 4 18 8 ಆಗುತ್ತೆ. ನೋಡ್ರಿ ಇಲ್ಲಿ 4 + 8 ಇಂಟು ಎಷ್ಟು ಗಂಟೆಗಳು ತುಂಬೇವು 2 6 ಗಂಟೆಗಳು ತುಂಬೇವು. 12 × 6 ಮಾಡಿದ್ರೆ ಎಷ್ಟತ್ತು 72 ಆಯ್ತು. ಈ 72 ತುಂಬಿದ್ದನ್ನ ಅದು 6 8 ಗಂಟೆಗಳಲ್ಲಿ ಖಾಲಿ ಮಾಡ್ತಂದ್ರೆ ಅದ್ರ ಎಫಿಷಿಯನ್ಸಿ ಎಷ್ಟಾಗುತ್ತೆ ಇಲ್ಲಿ 72/8 ಮಾಡಿದ್ರೆ ಎಫಿಷಿಯನ್ಸಿ 9 ಆಯ್ತು. ಹಂಗಾದ್ರೆ 3 ಪೈಪ್ ಓಪನ್ ಮಾಡಿದ್ರೆ ಟೈಮ್ ಎಷ್ಟಾಗುತ್ತೆ ಟೈಮ್ = 144 4 + 8 ಇದು ಖಾಲಿ ಮಾಡುತ್ತೆ -9 ಆಗುತ್ತೆ. 144 ಎಷ್ಟಾಗುತ್ತೆ ಇದು 3 ಆಗುತ್ತೆ. 3 4 3 8 48 ಅವರ್ ಬೇಕು. ಆಪ್ಷನ್ ಎ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಬ್ಬ ವ್ಯಕ್ತಿಯು ಗಂಟೆಗೆ 99 ಕಿಲೋಮೀಟರ್ ವೇಗದಲ್ಲಿ ಕಾರನ್ನು ಚಲಾಯಿಸ್ತಾನೆ. 1.2 ನಿಮಿಷಗಳ ಸೇತುವೆಯನ್ನು ದಾಟ್ತಾನೆ. ಹಾಗಾದ್ರೆ ಆ ಸೇತುವೆ ಉದ್ದವನ್ನ ಕಂಡುಹಿಡ್ರಿ ಅಂತ ಕೇಳಿದ್ರೆ ಮೀಟರ್ನ್ಯಾಗ ಡಿಸ್ಟೆನ್ಸ್ = ಏನಾಗುತ್ತೆ ಸ್ಪೀಡ್ ಇಂಟು ಟೈಮ್ ಆಗುತ್ತೆ. ಸ್ಪೀಡ್ ಎಷ್ಟೈತಿ 99 ಐತಿ. ಟೈಮು 1.2 ನಿಮಿಷ ಕೊಟ್ಟರೆ ಅವರಿಗೆ ಕನ್ವರ್ಟ್ ಮಾಡಕ್ಕೆ /60 ಆಗುತ್ತೆ. 12 1 12 ಇಲ್ಲಿ 60 ಆಗುತ್ತೆ. ಇದು ಎಷ್ಟಾಗುತ್ತೆ 0.1 ಉಳಿದಿರ್ತೈತಿ. ಇಲ್ಲಿ ಟೋಟಲ್ ಎಷ್ಟಾಗುತ್ತೆ ಪಾಯಿಂಟ್ ತೆಗೆದು /0 ಮಾಡೋಣ 99/50 ಆಗುತ್ತೆ. ಇದು 1.98 ಕಿಲೋಮೀಟರ್ ಆಗುತ್ತೆ. ಮೀಟರಿಗೆ ಕನ್ವರ್ಟ್ ಮಾಡಿದ್ರೆ ಎಷ್ಟಾಗುತ್ತೆ 1980 ಮೀಟರ್ ಆಗುತ್ತೆ. ಅಂದ್ರೆ ಇಂಟು 1000 ಮಾಡ್ಬೇಕು. ಇಲ್ಲಿ ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಹಂಗೆ ಲೈಕ್ ಮಾಡಿರಿ ಶೇರ್ ಮಾಡಿರಿ. 12 ಸೆಂಟಿಮೀಟರ್ ಪಾದ ಮತ್ತು 8 ಸೆಂಟಿಮೀಟರ್ ಎತ್ತರ ಇರುವ ತ್ರಿಕೋನದ ವಿಸ್ತೀರ್ಣ ಎಷ್ಟು ಅಂತ ಕೇಳಿರಿ. ಏರಿಯಾ = ಏನಾಗುತ್ತೆ 1/2 ಬೇಸ್ ಇಂಟು ಹೈಟ್ ಆಗುತ್ತೆ. 1/2 ಬೇಸ್ ಇಂಟು 12 × 8 4 1 2 1 2 4 12 4 48 ಸೆಂಟಿಮೀಟರ್ ಸ್ಕ್ವೇರ್ ಅದರದ್ದು ಏರಿಯಾ ಆಗುತ್ತೆ. ಆಪ್ಷನ್ ಇಲ್ಲಿ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಇಲ್ಲಿ x/y = ಏನಂತ ಕೊಟ್ಟರೆ cot x ಕೊಟ್ಟರೆ ಹಂಗಾದ್ರೆ x ಅಕ್ಯೂಟ್ ಆಂಗಲ್ ಆದ್ರೆ cos x ವ್ಯಾಲ್ಯೂ ಕೇಳ್ಯಾರ. ಇಲ್ಲಿ ನೋಡ್ರಿ cos x = ಏನಾಗುತ್ತೆ ಇದು ಫಾರ್ಮುಲಾ 1 + cot² x ಆಗುತ್ತೆ. ಇದು cos x = ಏನಾಗುತ್ತೆ ಇಲ್ಲಿ ಇದು cos x² x ಆಗಿರುತ್ತೆ. √1 + cot² x ಆಗುತ್ತೆ. ಇಲ್ಲಿ √1 + cot² ಏನೈತಿ x/y ಐತಿ. ಸ್ಕ್ವೇರ್ ಮಾಡಿದ್ರೆ x²/y² ಆಗುತ್ತೆ. LCM ತೊಗೊಂಡ್ರೆ ಏನಾಗುತ್ತೆ ಇದು y² + x² y² ಆಗುತ್ತೆ. ಸ್ಕ್ವೇರ್ ರೂಟ್ ಐತಿ ಇದು ಟೋಟಲ್. ಇದು x² + y² ಇದು ಸ್ಕ್ವೇರ್ ರೂಟ್ ನಾಗಿದ್ರೆ ಇದ್ರ y ಸ್ಕ್ವೇರ್ ರೂಟ್ ತಗೋದ್ರೆ ಏನಾಗುತ್ತೆ y ಆಗುತ್ತೆ. ಅಂದ್ರೆ ಆನ್ಸರ್ ಏನಾಗುತ್ತೆ x² + y² /y ಆಗುತ್ತೆ. ಒಂದು ನಿರ್ದಿಷ್ಟ ಅಸಲಿನ ಮೇಲೆ ವಾರ್ಷಿಕ 4.2% ಸರಳ ಬಡ್ಡಿ ದರದಲ್ಲಿ 10/3 ವರ್ಷಗಳು ಆಗುವ ಬಡ್ಡಿಯು 5845 ರೂಪಾಯಿ ಐತಿ. ಅದೇ ಅಸಲಿನ ಮೇಲೆ ವರ್ಷಕ್ಕೆ 6.4% ಸರಳ ಬಡ್ಡಿ ದರದಲ್ಲಿ 12.5 ವರ್ಷಗಳ ನಂತರ ಪಾವತಿಸಬೇಕಾದ ಒಟ್ಟು ಮೊತ್ತ ಎಷ್ಟು ಅಂತ ಕೇಳಿರಲಿ. ನೋಡಿ 4.2 ಅನ್ನ 10/3 ವರ್ಷಕ್ಕೆ ಅಂದ್ರೆ ಇದ್ರ ರೇಟ್ ಎಷ್ಟಾಗುತ್ತೆ ಇಲ್ಲಿ 14% ಆಗುತ್ತೆ. ಈ 14% ವ್ಯಾಲ್ಯೂ ಎಷ್ಟು ಕೊಟ್ಟನ ಇಲ್ಲಿ 5845 ಕೊಟ್ಟನ. ಪ್ರಿನ್ಸಿಪಲ್ ಏನಿರ್ತೈತಿ 100% ಇರ್ತೈತಿ. ಇದು ಇಂಟು 417.5 ಆಗುತ್ತೆ. 100ಕ್ಕೆ 417.5 ಮಾಡಿದ್ರೆ ಪ್ರಿನ್ಸಿಪಲ್ ಎಷ್ಟಾಗುತ್ತೆ 41,750 ರೂಪಾಯಿ ಪ್ರಿನ್ಸಿಪಲ್ ಆಗುತ್ತೆ. ಅದೇ ಅಸಲಿನ ಮೇಲೆ ವರ್ಷಕ್ಕೆ 6.4% ಹಂಗೆ 12.5 ವರ್ಷಕ್ಕೆ ಅಂದ್ರೆ ಎಷ್ಟಾಗುತ್ತೆ ಇದರದ ರೇಟ್ 12.5 ಇಂಟು 6.4 ವರ್ಷಕ್ಕೆ ಅಂದ್ರೆ ಎಷ್ಟಾಗುತ್ತೆ ಇಲ್ಲಿ 80 ಆಗುತ್ತೆ. ನಮ್ಗೆ ಅಮೌಂಟ್ ಕೇಳೋಣ. ಅಮೌಂಟ್ ಏನಾಗುತ್ತೆ 100 + 80 ಆಗುತ್ತೆ ಅಂದ್ರೆ 180 ಆಗುತ್ತೆ. 180ಕ್ಕೆ ಇದು ಎಷ್ಟು ಮಲ್ಟಿಪ್ಲೈ ಮಾಡೋಣ 417.5 ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟಾಗುತ್ತೆ ಇದು ಟೋಟಲ್ 75,150 ರೂಪಾಯಿ ಆಗುತ್ತೆ. ಆಪ್ಷನ್ ಇಲ್ಲಿ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ಚೌಕದ ಸುತ್ತಳತೆ 336 ಮೀಟರ್ ಆಗೈತಿ. ಅದರ ವಿಸ್ತೀರ್ಣವು ಎಷ್ಟು ಅಂತ ಕೇಳಿರಲಿ. ಪೆರಿಮೀಟರ್ ಐತಿ ಇಲ್ಲಿ 4a ಆಗುತ್ತೆ. ಪೆರಿಮೀಟರ್ ವ್ಯಾಲ್ಯೂ 336 = 4a. a ಎಷ್ಟಾಗುತ್ತೆ 84 ಆಗುತ್ತೆ. ಇದು ಚೌಕದ ಏರಿಯಾ ಫಾರ್ಮುಲಾ ಏನಾಗುತ್ತೆ ಇಲ್ಲಿ a² ಆಗುತ್ತೆ. ಅಂದ್ರೆ 84 ಸ್ಕ್ವೇರ್ ಮಾಡಿದ್ರೆ ಎಷ್ಟಾಗುತ್ತೆ 7056 ಅದರದ್ದು ಏರಿಯಾ ಆಗುತ್ತೆ. ಆಪ್ಷನ್ ಎ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ನಾನು 2 ಉಡುಪುಗಳನ್ನು 1200 ರೂಪಾಯಿಗೆ ಖರೀದಿಸಿದೆ. ಮೊದಲನೇದನ್ನು 9% ನಷ್ಟಕ್ಕೆ ಮತ್ತು ಎರಡನೇದನ್ನು 18% ಲಾಭಕ್ಕೆ ಮಾರಾಟ ಮಾಡೀನಿ. ಒಟ್ಟಾರೆ ನನಗೆ ಯಾವುದೇ ಲಾಭ ಅಥವಾ ನಷ್ಟವಾಗದಿದ್ದರೆ ಮೊದಲ ಉಡುಪಿನ ಕೊಳ್ಳ ಬೆಲೆ ಎಷ್ಟು ಅಂತ ಕೇಳಿರಿ. ನೋಡ್ರಿ ಒಂದನ್ನು 9% ಲಾಸಿ ಮರಿನ -9 ಆಗುತ್ತೆ. ಇನ್ನೊಂದು ಎರಡನೇದನ್ನು 18% ಪ್ರಾಫಿಟ್ಗೆ ಅವಾಗ ಪ್ರಾಫಿಟ್ ಆಗಿಲ್ಲ ಲಾಸ್ ಆಗಿದೆ ಅಂದ್ರೆ 0 ಆಗುತ್ತೆ. ಇದು 9 ಆಗುತ್ತೆ. ಇದು 18 ಆಗುತ್ತೆ. ಅಂದ್ರೆ 2:1 ಏನಾಗುತ್ತೆ ಕಾಸ್ಟ್ ಪ್ರೈಸ್ ವ್ಯಾಲ್ಯೂ ಬರ್ತೈತಿ. 3 ವ್ಯಾಲ್ಯೂ ಎಷ್ಟು ಕೊಟ್ಟಾರೆ ಇಲ್ಲಿ 1200 ಕೊಟ್ಟಾರೆ ಅಂದ್ರೆ ಇಂಟು 400 ಆಗುತ್ತೆ. ಒಂದೇ ವಸ್ತುವಿನ ಕಾಸ್ಟ್ ಪ್ರೈಸ್ ಆಗುತ್ತೆ 2 × 400 ಮಾಡಿದ್ರೆ 800 ರೂಪಾಯಿ ಆಗುತ್ತೆ. ಆಪ್ಷನ್ ಇಲ್ಲಿ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ವಸ್ತುವಿನ ನಮೂದಿತ ಬೆಲೆಯ ಮೇಲೆ ತಲಾ X% ರಂತೆ 2 ಸತತ ರಿಯಾಯಿತಿಗಳನ್ನು ನೀಡಿದ್ದಾರೆ. ನಂತರ ಒಟ್ಟು ರಿಯಾಯಿತಿಯು 18,000 ರೂಪಾಯಿ ಆಗಿದ್ರೆ
ಆ ವಸ್ತುವಿನ ನಮೂದಿತ ಬೆಲೆ 50,000 ರೂಪಾಯಿ ಆಗೈತಿ. ಹಂಗಾದ್ರೆ ಎಕ್ಸ್ ನಮ್ಮ ಮೌಲ್ಯ ಕಂಡಿಡ್ರಿ ಅಂತಂದು ಕೇಳ್ಯಾರ ಇಲ್ಲಿ. ನೋಡ್ರಿ ಮಾರ್ಕ್ ಪ್ರೈಸ್ ಎಷ್ಟು ಕೊಟ್ಟನ ಇಲ್ಲಿ 50,000 ಕೊಟ್ಟನ. ಮತ್ತು ಡಿಸ್ಕೌಂಟ್ ವ್ಯಾಲ್ಯೂ ಎಷ್ಟು ಕೊಟ್ಟನ ಇಲ್ಲಿ 18,000 ಕೊಟ್ಟನ. ಹಂಗಾರೆ ಸೆಲ್ಲಿಂಗ್ ಪ್ರೈಸ್ ಎಷ್ಟಾಗುತ್ತೆ ಇಲ್ಲಿ 32,000 ಏನಾಗುತ್ತೆ ಇದ್ರದ್ದು ಸೆಲ್ಲಿಂಗ್ ಪ್ರೈಸ್ ಆಗುತ್ತೆ. ಹಂಗಾದ್ರೆ ನಮಗೆ ಸೆಲ್ಲಿಂಗ್ ಪ್ರೈಸ್ ಡಿವೈಡೆಡ್ ಬೈ ಮಾರ್ಕ್ ಪ್ರೈಸ್ ರೇಷಿಯೋ ಏನಾಗುತ್ತೆ ಇಲ್ಲಿ 32,000 ಡಿವೈಡೆಡ್ ಬೈ ಎಷ್ಟೈತಿ ಮಾರ್ಕ್ ಪ್ರೈಸ್ 50,000 ಐತಿ. 0 ಕ್ಯಾನ್ಸಲ್ ಇದು 16 ಡಿವೈಡೆಡ್ ಬೈ 25 ಏನಾಗುತ್ತೆ ಇದು ಸೆಲ್ಲಿಂಗ್ ಪ್ರೈಸ್ ಡಿವೈಡೆಡ್ ಬೈ ಮಾರ್ಕ್ ಪ್ರೈಸ್ ರೇಷಿಯೋ ಆಗುತ್ತೆ. 2 ಸತತ ರಿಯಾಯಿತಿಗಳನ್ನು ಕೊಟ್ಟನಂದ್ರೆ ಸೆಲ್ಲಿಂಗ್ ಪ್ರೈಸ್ ಡಿವೈಡೆಡ್ ಬೈ ಮಾರ್ಕ್ ಪ್ರೈಸ್ ಇಸ್ ಕೊಟ್ಟು ಸ್ಕ್ವೇರ್ ರೂಟ್ ಆಫ್ 16 ಡಿವೈಡೆಡ್ ಬೈ 25 ಆಗುತ್ತೆ. ಅಂದ್ರೆ 4 ಡಿವೈಡೆಡ್ ಬೈ 5 ಆಗುತ್ತೆ. ಎಷ್ಟು ಡಿಸ್ಕೌಂಟ್ ಕೊಡ್ತೀವಿ 1 ಡಿಸ್ಕೌಂಟ್ ಕೊಡ್ತೀವಿ. 1 ಡಿವೈಡೆಡ್ ಬೈ 5 ಇಂಟು 100 ಮಾಡಿದ್ರೆ ಎಷ್ಟಾಗುತ್ತೆ 1ರದ್ದು 20% ವ್ಯಾಲ್ಯೂ ಆಗುತ್ತೆ. ಆಪ್ಷನ್ ಇಲ್ಲಿ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. ರಾಹುಲ್, ಮೋನಿಕಾ ಮತ್ತು ಯುವರಾಜ್ ಕ್ರಮವಾಗಿ 1,310 ರೂಪಾಯಿ, 1,430 ರೂಪಾಯಿ ಮತ್ತು 1,040 ರೂಪಾಯಿಗಳನ್ನ ಹೂಡಿಕೆ ಮಾಡಿ ಒಂದು ವ್ಯವಹಾರನ ಪ್ರಾರಂಭ ಮಾಡ್ತಾರೆ. ವರ್ಷದ ಕೊನೆಯಲ್ಲಿ ಒಟ್ಟು ಲಾಭ 1,890 ರೂಪಾಯಿ ಆಗಿದ್ರ ಆ ಲಾಭದ ಯುವರಾಜಿನ ಪಾಲು ಎಷ್ಟು ಅಂತ ಕೇಳಿರಲಿ. ನೋಡ್ರಿ ರಾಹುಲ್, ಮೋನಿಕಾ, ಯುವರಾಜ್ ಇನ್ವೆಸ್ಟ್ಮೆಂಟ್ ರೇಷಿಯೋ ಎಷ್ಟೈತಿಲಿ 1,310, 1,430, 1,040. ಇದೇನಾಗುತ್ತೆ ಪ್ರಾಫಿಟ್ ರೇಷಿಯೋ ಮತ್ತು ಇನ್ವೆಸ್ಟ್ಮೆಂಟ್ ರೇಷಿಯೋ ಆಗುತ್ತೆ. ಇದಷ್ಟು 0 ಕ್ಯಾನ್ಸಲ್. ಟೋಟಲ್ ಪ್ರಾಫಿಟ್ ಎಷ್ಟಾಗುತ್ತೆ ಇದು 378 ಆಗುತ್ತೆ. ನಮಗೆ ಯಾರು ಕೇಳ್ಯಾರ ಯುವರಾಜನ ಪಾಲ್ ಕೇಳ್ಯಾರ. 104 ಡಿವೈಡೆಡ್ ಬೈ 378 ಇಂಟು 1000 ಎಷ್ಟೈತಿ 1,890 ಐತಿ. 378 ಒಂದ್ಲಿ 378 ಇಲ್ಲಿ ಆಗುತ್ತೆ. ವಾಯ್ ವ್ಯಾಲ್ಯೂ ಎಷ್ಟಾಗುತ್ತೆ ಯುವರಾಜನ ಪಾಲು 520 ರೂಪಾಯಿ ಆಗುತ್ತೆ. ಆಪ್ಷನ್ ಇಲ್ಲಿ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಸಪ್ನಾ ಅವ್ರು 20,900 ರೂಪಾಯಿಗಳನ್ನ 2 ಭಾಗಗಳ ಸರಳ ಬಡ್ಡಿಗೆ ಹೂಡಿಕೆ ಮಾಡ್ತಾರೆ. ಒಂದು ಭಾಗಕ್ಕೆ 9% ಮಾಡ್ತಾ ಇನ್ನೊಂದು ಭಾಗಕ್ಕೆ 13% ಅಂತೆ ದರ ಐತಿ. 3 ವರ್ಷಗಳ ನಂತರ ಅವರು 2 ಹೂಡಿಕೆಗಳನ್ನು ಸಮಾನ ಬಡ್ಡಿಯನ್ನು ಗಳಿಸಿದ್ರ ವಾರ್ಷಿಕ 9% ದರದಲ್ಲಿ ಹೂಡಿಕೆ ಮಾಡಿದ ಮೊತ್ತ ಎಷ್ಟು ಅಂತ ಕೇಳಿರಲಿ. ನೋಡ್ರಿ ವಾರ್ಷಿಕ 9% ಒಳಗೆ ಎಕ್ಸ್ ರೂಪಾಯಿ ಇನ್ವೆಸ್ಟ್ ಮಾಡ್ಯಾರ ಅಂದ್ರೆ 3 ವರ್ಷಕ್ಕೆ ಡಿವೈಡೆಡ್ ಬೈ 100 ಈಜು ಕೊಟ್ಟು ಇಂಟ್ರೆಸ್ಟ್ ಸೇಮ್ ಬಂದೈತೆ ಅಂದ್ರೆ ಈಜು ಕೊಟ್ಟು 20,900 ಒಳಗೆ ಮೈನಸ್ ಎಕ್ಸ್ ಮಾಡಿದ್ರೆ ಇದನ್ನ 13% ಒಳಗೆ ಇನ್ವೆಸ್ಟ್ ಮಾಡ್ತಾನೆ 3 ವರ್ಷಕ್ಕೆ ಡಿವೈಡೆಡ್ ಬೈ 100 ಆಗುತ್ತೆ. ಈ 100 ಕ್ಯಾನ್ಸಲ್ 3 ಕ್ಯಾನ್ಸಲ್ ಆಗುತ್ತೆ. 9x ಈಜು ಕೊಟ್ಟು ಎಷ್ಟಾಗುತ್ತೆ ಇದು 20,900 ಇಂಟು 13 ಮೈನಸ್ 13x ಆಗುತ್ತೆ. ಈ ಸೈಡ್ ಬಂದ್ರೆ ಪ್ಲಸ್ ಆಗುತ್ತೆ. ಎಷ್ಟಾಗುತ್ತೆ ಅದು 22x ಈಜು ಕೊಟ್ಟು 20,900 ಇಂಟು 13 ಆಗುತ್ತೆ. 20 950 ಆಗುತ್ತೆ. ಎಕ್ಸ್ ಈಜು ಕೊಟ್ಟು ಎಷ್ಟಾಗುತ್ತೆ 12,350 ರೂಪಾಯಿ ಆಗುತ್ತೆ. ಅಂದ್ರೆ ಇಲ್ಲಿ ಎಷ್ಟಾಗುತ್ತೆ 9%ನಾಗ 12,350. ಆಪ್ಷನ್ ಸಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಹಂಗ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ.